ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತಲ್ವಾ. ನೋಡಿ, ನಾನು ನಿಮಗೆ ತೆಂಗಿನಕಾಯಿನ ತೋರಿಸ್ತಾ ಇದ್ದೀನಿ. ಈ ತೆಂಗಿನಕಾಯಿನ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಇವತ್ತು ಈ ತೆಂಗಿನಕಾಯಿನ ಬಳಸ್ಕೊಂಡು ನಮ್ಮಲ್ಲಿರುವಂತಹ ಸಾಲದ ಸಮಸ್ಯೆ, ಇಲ್ಲ ಕೊಟ್ಟ ಹಣ ನಮಗೆ ವಾಪಸ್ ಬರ್ತಾ ಇರಲ್ಲ ನೋಡಿ, ಮತ್ತು ಮನೆ ಎಷ್ಟೇ ಹಣ ತಂದರೂ ಮನೆಗೆ ಏಳಿಗೆ ಆಗ್ತಾ ಇರಲ್ಲ. ಬರೀ ಹಣದ ಸಮಸ್ಯೆಗಳೇ ಹೆಚ್ಚಾಗಿ ಕಾಡ್ತಾ ಇರ್ತದೆ. ಹಣ ಒಂದಲ್ಲ ಒಂದು ರೀತಿಯಲ್ಲಿ ಖರ್ಚಾಗ್ತಾ ಹೋಗ್ತಾ ಇರ್ತದೆ ಅಲ್ವಾ. ಈ ರೀತಿ ಇರುವಂತಹ ಸಮಸ್ಯೆನ ಇವತ್ತು ನಾವು ತೆಂಗಿನಕಾಯಿನ ಬಳಸ್ಕೊಂಡು ಯಾವ ರೀತಿ ಹೋಗ್ಲಾಡಿಸ್ಕೊಳ್ಳೋದು ಅನ್ನೋದೇ ಇವತ್ತಿನ ಒಂದು ರೆಮಿಡಿ ಅಂತಲೇ ಹೇಳ್ಬೋದು. ತುಂಬ ಜನ ಸಾಲದ ಸಮಸ್ಯೆಗೆ ಸಿಗಾಕೊಂಡು ಬರಳ್ತಾನೆ ಇರ್ತಾರೆ ಅಲ್ವಾ. ಇಂಥ ಸಮಸ್ಯೆನ ನಾವು ಈ ತೆಂಗಿನಕಾಯಿ ಜೊತೆ ಇನ್ನೂ 2 ವಸ್ತುಗಳು ಇಲ್ಲ 2-3 ವಸ್ತುಗಳನ್ನ ಬಳಸ್ಕೊಂಡು ಯಾವ ರೀತಿ ಒಂದು ಚಿಕ್ಕದಾದಂತಹ ಒಂದು ಪರಿಹಾರನ, ಒಂದು ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಈ ಒಂದು ಸಾಲದ ಸಮಸ್ಯೆಯಿಂದ ನಾವು ಮುಕ್ತರಾಗೋದು ಅಂತ ಅನ್ನೋದೇ ಇವತ್ತಿನ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು. ಇಂಥ ಟಾಪಿಕ್ಕೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂತ ತನಕ ನೋಡಿ ಫ್ರೆಂಡ್ಸ್. ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ. ಈ ತೆಂಗಿನಕಾಯಿನ ಬಳಸ್ಕೊಂಡು ಯಾವ ರೀತಿ ಒಂದು ಸಾಲದ ಸಮಸ್ಯೆಯಿಂದ ನಾವು ಹೊರಗಡೆ ಬರೋದು ಅಂತ ಅದನ್ನ ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಇದು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ರೆಮಿಡಿ. ಪ್ರತಿಯೊಬ್ಬರೂ ಸಹ ಇವತ್ತು ಮಂಗಳವಾರ ದಿನ ಇದನ್ನ ಈ ಒಂದು ರೆಮಿಡಿನ ನೀವು ಮಂಗಳವಾರ ಆಗಿರ್ಬೋದು, ಇಲ್ಲ ಶನಿವಾರ ಆಗಿರ್ಬೋದು, ವಾರದಲ್ಲಿ 2 ದಿನ ಮಾತ್ರ ಮಾಡಬೇಕಾಗುತ್ತೆ. ಹಾಗಾಗಿ ಇವತ್ತು ಮಂಗಳವಾರ ದಿನ ನೀವು ಇದನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆನ ನೀವು, ಸಾಲದ ಸಮಸ್ಯೆನ ನೀವು ಸಂಪೂರ್ಣವಾಗಿ ಹೋಗಲಾಡಿಸ್ಕೋಬೋದು ಅಂತಲೇ ಹೇಳ್ಬೋದು. ಹಾಗಾದರೆ ನಾವು ಜಾಸ್ತಿ ಫ್ರೆಂಡ್ಸ್, ಇಂಥ ಟಾಪಿಕ್ಕೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನು ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಟು ತನಕ ನೋಡಿ ಫ್ರೆಂಡ್ಸ್. ಯಾಕೆಂದರೆ ಇವತ್ತು ತಂದಿರುವಂಥ ಈ ಒಂದು ರೆಮಿಡಿ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಆಗುವಂತಹ ಒಂದು ರೆಮಿಡಿ. ಹಾಗಾದರೆ ವೀಡಿಯೋನ ಶುರು ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಈಗ ತುಂಬ ಜನ ಸಾಲಗಳನ್ನ ಮಾಡ್ಕೊಂಡಿರ್ತಾರೆ ಅಲ್ವಾ. ಇಲ್ಲ ಹಣನ ಬಡ್ಡಿಗೆ ತೆಗೆದುಕೊಂಡಿರ್ತಾರೆ, ಇಲ್ಲ ಒಡವೆಗಳನ್ನೆಲ್ಲ ಇಟ್ಟು ಹಣನ ತೆಗೆದುಕೊಂಡಿರ್ತಾರೆ, ಇಲ್ಲ ಮನೆ ಕಟ್ಟೋಕ್ಕಾಗಿರ್ಬೋದು, ಇಲ್ಲ ಮಕ್ಕಳು ಎಜುಕೇಷನ್ಗಾಗಿರ್ಬೋದು, ಇಲ್ಲ ಆರೋಗ್ಯ ಸಮಸ್ಯೆಗಾಗಿರ್ಬೋದು, ಸಾಲನ ಮಾಡಿರ್ತಾರೆ ಅಲ್ವಾ. ಹೀಗೆ ಸಾಲಕ್ಕೆ ಸಿಗಾಕೊಂಡಿರೋರೇ ಹೆಚ್ಚಾಗಿರ್ತಾರೆ ಅಂತಲೇ ಹೇಳ್ಬೋದು ಅಲ್ವಾ. ಹೌದು. ಹಾಗಾಗಿ ಆದರೆ ಸಾಲ ಇದ್ದಾಗೇ ಇರುತ್ತೆ, ಅದೇ ನೀವು ಬಡ್ಡಿ ಕಟ್ತಾನೇ ಇರ್ತೀರ ಅಲ್ವಾ. ಇದು ಅಷ್ಟು ಸುಲಭವಾಗಿ ಮುಗಿಯುವಂಥದ್ದೇ ಅಲ್ಲ. ದುಡಿದದ್ದೆಲ್ಲವನ್ನು ನಾವು ಸಾಲಕ್ಕೆ ಕಟ್ತಾನೇ ಹೋಗ್ತಾ ಇರ್ತೀರ. ಇನ್ನು ಕೆಲವರು ಸಾಲ ಮಾಡಿ ಸಾಲ ತೀರ್ಸೋಕ್ಕಾಗ್ದೇ ಊರೇ ಬಿಟ್ಟುಬಿಟ್ಟಿರ್ತಾರೆ. ಹೀಗೆ ಸಾಲದ ಸಮಸ್ಯೆಯಿಂದ ನಮಗೆ ಮುಕ್ತಿನೇ ಸಿಗದೇ ತುಂಬ ಜನ ಸಾಲ ಮಾಡಿಕೊಂಡು ಕಷ್ಟಕ್ಕೆ ಸಿಗಾಕೊಂಡಿರ್ತಾರೆ ಅಲ್ವಾ. ಈ ರೀತಿ ಇರುವಾಗ ನೀವು ಸಾಲ ಕೊಟ್ಟವ್ರಿಗಾಗಿರ್ಬೋದು, ಇಲ್ಲ ಸಾಲ ತೆಗೆದುಕೊಂಡಿರ್ತಾರಲ್ಲ ಅಂಥವ್ರಿಗಾಗಿರ್ಬೋದು, ಆರ್ಥಿಕವಾಗಿ ಸಫಲರಾಗಬೇಕು ಅಂತಂದರೆ ಇವತ್ತು ನಾನು ತೋರಿಸ್ಕೊಡುವಂತಹ ಇದೊಂದು ಚಿಕ್ಕದಾದಂತಹ ರೆಮಿಡಿನ ನೀವು ಮಾಡಿ ನೋಡಿ. ಇದು ಎಷ್ಟರ ಮಟ್ಟಿಗೆ ನಿಮಗೆ ಫಲ ಕೊಡುತ್ತೆ ಅಂತ ಅನ್ನೋದನ್ನ ನೀವೇ ನಿಮ್ಮ ಕಣ್ಣಾರ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಇದಕ್ಕೆ ಬೇಕಾಗಿರುವಂಥದ್ದು 3 ವಸ್ತುಗಳು. ಇದಕ್ಕೆ ಜಾಸ್ತಿ ದುಡ್ಡು ಖರ್ಚಾಗಲ್ಲ, ಅಡುಗೆ ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳು. ಅದ್ರ ಜೊತೆಗೆ ಈ ಒಂದು ರೆಮಿಡಿನ ನೀವು ಮಂಗಳವಾರ ಮತ್ತು ಶನಿವಾರ ದಿನ ಮಾತ್ರ ಮಾಡಬೇಕಾಗುತ್ತೆ. ಮಂಗಳವಾರ ಮತ್ತು ಶನಿವಾರ ದಿನ ಮಾಡಿದ್ರೆ ಮಾತ್ರ ನಿಮಗೆ ಇದು ವರ್ಕ್ ಆಗೋದು. ಹಾಗಾಗಿ ಮಂಗಳವಾರ ಶನಿವಾರ ದಿನ ಬಿಟ್ಟು ನೀವು ಬೇರೆ ದಿನ ಮಾಡಿದ್ರೆ ಇದು ನಿಮಗೆ ಪವರ್ಫುಲ್ಲಾಗಿ ವರ್ಕ್ ಆಗಲ್ಲ. ಮಂಗಳವಾರ ಶನಿವಾರ ದಿನ ನಿಮಗೆ ಇದನ್ನ ಮಾಡೋದ್ರಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಬೇಗ ನಿವಾರಣೆ ಆಗುತ್ತೆ. ಈ 2 ದಿನ ಮಾಡೋದ್ರಿಂದ ಮಾತ್ರ ನಿಮ್ಮ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ. ನೋಡಿ, ನಾನಿಲ್ಲಿ ಅಂದರೆ 2 ದಿನ ಯಾಕೆ ಮಾಡಿದ್ರೆ ನಮಗೆ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತಂದರೆ, ಈ ತೆಂಗಿನಕಾಯಿ ಮತ್ತು ಒಣ ಕೊಬ್ಬರಿ ತುರಿ ಇರುತ್ತಲ್ವ, ಆ ಒಣ ಕೊಬ್ಬರಿ ತುರಿನಾರು ನೀವು ತೆಗೆದುಕೊಳ್ಬೋದು, ಇಲ್ಲ ತೆಂಗಿನಕಾಯಿ ಇದನ್ನಾರು ನೀವು ತೆಗೆದುಕೊಳ್ಬೋದು. ಇದು ಅಂದರೆ ಈ 2 ವಸ್ತುಗಳು ಅಂದರೆ ನೋಡಿ, ಬೆಲ್ಲ ಮತ್ತು ಇಲ್ಲಿ ತೆಂಗಿನಕಾಯಿ ತೋರಿಸ್ತಾ ಇದ್ದೀನಲ್ವ, ಈ ತೆಂಗಿನಕಾಯಿ, ಬೆಲ್ಲ ಮತ್ತು ತೆಂಗಿನಕಾಯಿ, ಈ 2 ವಸ್ತುಗಳು ಅಂದರೆ ಮಂಗಳ ಗ್ರಹಗಳಿಗೆ ಸಂಬಂಧಪಟ್ಟಿದ್ದು ಮತ್ತು ಶನಿ ಗ್ರಹಕ್ಕೆ ಸಂಬಂಧಪಟ್ಟಿದ್ದು. ಒಂದು ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಿದ್ದು, ಶನಿ ಗ್ರಹಕ್ಕೆ ಸಂಬಂಧಪಟ್ಟಿದ್ದು. ಹಾಗಾಗಿ ನೀವು ಮಂಗಳವಾರ ಮತ್ತು ಶನಿವಾರ ದಿನ ಮಾತ್ರ ಈ ಒಂದು ರೆಮಿಡಿನ ನೀವು ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಶನಿ ಮತ್ತು ಮಂಗಳ ಗ್ರಹ ಇವೆರಡೂ ಒಟ್ಟಾದರೆ ನಿಮಗೆ ಹಣಕಾಸಿನ ಸಮಸ್ಯೆ ನೀಡ್ತಾ ಇರುವಂತಹ ರಾಹುವಿನ ದೋಷ ನಿವಾರಣೆ ಆಗುತ್ತೆ.
ಮನೆ ಹತ್ರ ಇರುವಂತಹ ಅಂದರೆ ತೆಂಗಿನಕಾಯಿ ಇರುತ್ತಲ್ವ ಮನೆಯಲ್ಲಿ, ಈ ತೆಂಗಿನಕಾಯಿನ ನೀವು ತುರ್ಕೊಳ್ಳಿ ಸ್ವಲ್ಪ. ಈ ತೆಂಗಿನಕಾಯಿನ ತುರ್ಕೊಳ್ಳಿ, ಜೊತೆಗೆ ನೋಡಿ ಬೆಲ್ಲ ತೋರಿಸ್ತಾ ಇದ್ದೀನಲ್ವ, ಈ ಬೆಲ್ಲನೂ ಸ್ವಲ್ಪ ತುರ್ಕೊಳ್ಳಿ. ಇದು ಎರಡನ್ನು ಇದ್ರ ಜೊತೆಗೆ ನಾನು ಇಲ್ಲಿ ನಿಮಗೆ ಕಲ್ಲು ಸಕ್ಕರೆನ ತೋರಿಸ್ತಾ ಇದ್ದೀನಿ. ಈ ಕಲ್ಲು ಸಕ್ಕರೆನೂ ಸಹ ನೀವು ಸ್ವಲ್ಪ ಚೆಚ್ಕೋಬೇಕಾಗುತ್ತೆ. ಅಂದರೆ ಇದು ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇದ್ರ ಜೊತೆಗೆ ನೀವು ಬೇಕಾದರೆ ಲಡ್ಡು ಬರುತ್ತೆ ಅಲ್ವಾ, ಅದೇ ಸ್ವೀಟ್ಗಳಲ್ಲಿ ಲಡ್ಡು ಸಿಗುತ್ತಲ್ಲ, ಆ ಲಡ್ಡುನೂ ಸಹ ನೀವು ಬೇಕಾದ್ರೆ ಈ ತೆಂಗಿನಕಾಯಿ ಜೊತೆಗೆ ಹಾಕೋಬೋದು. ಅಂದರೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಈ ತೆಂಗಿನಕಾಯಿ ಲಡ್ಡು ಎರಡರಿಂದನೂ ಮಾಡ್ಬೋದು. ಇಲ್ಲ ತೆಂಗಿನಕಾಯಿ ಮತ್ತು ಬೆಲ್ಲದಿಂದನೂ ಮಾಡ್ಬೋದು. ಇಲ್ಲ ತೆಂಗಿನಕಾಯಿ ಬೆಲ್ಲ ಮತ್ತು ಕಲ್ಲು ಸಕ್ಕರೆಯಿಂದನೂ ಸಹ ನೀವು ಈ ಒಂದು ರೆಮಿಡಿನ ಮಾಡ್ಕೋಬೋದು. ಇಲ್ಲ ಈ ಎರಡನ್ನೇ ಮಾಡ್ಕೋಬೋದು, ಇನ್ನು ಬಾಕಿದನ್ನೆಲ್ಲ ಸ್ಕಿಪ್ ಮಾಡ್ಕೋಬೋದು. ನೋಡಿ ಇವೆರಡೂ ಸಹ ಮಂಗಳ ಗ್ರಹ ಮತ್ತು ಶನಿ ಗ್ರಹಕ್ಕೆ ಸಂಬಂಧಪಟ್ಟಿದ್ದು. ಈ ಮಂಗಳ ಗ್ರಹ ಮತ್ತು ಶನಿ ಗ್ರಹ ಎರಡೂ ಒಟ್ಟಾಗಿ ಸೇರಿದ್ರೆ ಮಾತ್ರ ನಿಮಗೆ ರಾಹುವಿನ ದೋಷ ನಿವಾರಣೆ ಆಗುತ್ತೆ. ಮನೆ ಹತ್ರ ಇರುವಂತಹ ಅಂದರೆ ಈ ಒಂದು ಸ್ವಲ್ಪ ತೆಂಗಿನ ತುರಿನ ತೆಗೆದುಕೊಳ್ಳಿ, ಸ್ವಲ್ಪ ಬೆಲ್ಲವನ್ನು ತೆಗೆದುಕೊಳ್ಳಿ. ಮತ್ತು ನೋಡಿ ನಾನಿಲ್ಲಿ ನಿಮಗೆ ಇಲ್ಲಿ ಕಲ್ಲು ಸಕ್ಕರೆನ ತೋರಿಸ್ತಾ ಇದ್ದೀನಲ್ವ, ಈ ಕಲ್ಲು ಸಕ್ಕರೆನೂ ಸ್ವಲ್ಪ ಜಜ್ಕೊಳ್ಳಿ. ಈ ಮೂರನ್ನು ಸಹ ನೀವು ಅಂದರೆ ಸಪ್ರೇಟಾಗಿ ತೆಗೆದುಕೊಳ್ಬೇಕಾಗುತ್ತೆ. ತೆಗೆದುಕೊಂಡು ನೀವು ನಿಮ್ಮ ಮನೆ ಹತ್ರ ಯಾವುದಾದ್ರೂ ಒಂದು ಅರಳಿ ಮರ ಆಗಿರ್ಬೋದು, ಇಲ್ಲ ಅಂದರೆ ಅರಳಿ ಮರ ಆಗಿರ್ಬೋದು, ಇಲ್ಲ ಬೇವಿನ ಮರ ಆಗಿರ್ಬೋದು, ಇಲ್ಲ ಆಲದ ಮರ ಆಗಿರ್ಬೋದು. ಅಂದರೆ ನಿಮ್ಮ ಮನೆ ಹತ್ರ ಯಾವುದಾದ್ರು ದೇವಸ್ಥಾನ ಇದ್ದರೆ ಅಲ್ಲಿಗೆ ಹೋಗಿ ನೀವು ಒಂದು ಬಟ್ಲಲ್ಲಿ ತೆಗೆದುಕೊಳ್ಳಿ. ಸ್ವಲ್ಪ ತೆಂಗಿನ ತೂರಿನ ಒಂದು ಬಟ್ಲಲ್ಲಿ ತೆಗೆದುಕೊಳ್ಳಿ. ಬೆಲ್ಲವನ್ನು ಮತ್ತು ಇದನ್ನು ಸಹ ಸಪ್ರೇಟಾಗಿ ಒಂದು ಬಟ್ಲಲ್ಲಿ ತೆಗೆದುಕೊಳ್ಳಿ. ಈ ಇಷ್ಟನ್ನು ತೆಗೆದುಕೊಂಡೋಗಿ ನಿಮ್ಮ ಮನೆ ಹತ್ರ ಇರುವಂತಹ ಮರದ ಕೆಳಗೆ ಒಂದು ಹಳ್ಳನ ಮಾಡಿ, ಅಂದರೆ ಒಂದು ಗುಂಡಿನ ತೋಡಿ ಅದರಲ್ಲಿ ನೀವು ತೆಂಗಿನಕಾಯಿ ಜೊತೆ ಅಂದರೆ ತೆಂಗಿನಕಾಯಿನ ಮಣ್ಣಲ್ಲಿ ಆ ಬಟ್ಲಲ್ಲಿ ಇಟ್ಬಿಡಿ. ಇಲ್ಲ ಅಂತಂದರೆ ಬಟ್ಲಲ್ಲಿ ಇಟ್ಟು ನಂತರ ಇನ್ನೊಂದು ಬಟ್ಲಲ್ಲಿ ನೀವು ಇದು ತೆಗೆದುಕೊಂಡು ಹೋಗಿರ್ತೀರಲ್ವ, ಈ ತೆಗೆದುಕೊಂಡು ಹೋಗಿದ್ದಂಥದ್ದು ಸಹ ಬಟ್ಲಲ್ಲಿ ನೀವು ಇಡಿ. ಇದು ಎರಡನ್ನೂ ಸಹ ನೀವು ಮಣ್ಣಿನ ಮೇಲೆ ಇಟ್ಟು ನೀವು ವಾಪಸ್ ಬಂದುಬಿಡ್ಬೋದು. ಇಲ್ಲ ನೀವು ಬೇವಿನ ಮರ, ಆಲದ ಮರ, ಇಲ್ಲ ಒಂದು ಹರಳಿ ಮರ ಇರುತ್ತಲ್ವ, ಅದು ಕೆಳಗಡೆ ನೀವು ಇಡ್ತೀವಿ ಅಂತ ನೀವೇನಾರು ಅನ್ನೋದಾದರೆ ಇದನ್ನು ನೀವು ಒಂದು ಬಟ್ಲಲ್ಲಿ ಹಾಕ್ಕೊಂಡು ತೆಗೆದುಕೊಂಡೋಗಿ ನೀವು ಅಲ್ಲಿ ಮಣ್ಣನ್ನು ಸ್ವಲ್ಪ ಗುಂಡಿ ತೋಡಿ ಆ ಒಂದು ಬಟ್ಲನ್ನು ನೀವು ಆ ಗುಂಡಿ ಒಳಗೆ ಇಟ್ಟು ನೀವು ಸ್ವಲ್ಪ ಮಣ್ಣನ್ನು ಮೇಲ್ಗಡೆ ಮುಚ್ಚೋ ರೀತಿಯಲ್ಲಿ ಮುಚ್ಚಿಬಿಟ್ಟು ನೀವು ಹಿಂತಿರುಗಿ ನೋಡೋದೇ ವಾಪಸ್ ಬರಬೇಕಾಗುತ್ತೆ. ಇದನ್ನ ಏನಕ್ಕೆ ಮಾಡಬೇಕು ಅಂತಂದರೆ, ನೀವು ಇಟ್ಟಂತಹ ಈ ಒಂದು ವಸ್ತುಗಳನ್ನ ಅದು ಇರುವೆಗಳು ಅದನ್ನು ತಿನ್ನಬೇಕು. ಈ ಇರುವೆಗಳು ಇದನ್ನು ತಿಂದರೆ ನಿಮಗೆ ಗ್ರಹ ದೋಷಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ನಿಮಗೆ ನಿಮಗೆ ಇದನ್ನ ಇರುವೆಗಳು ತಿನ್ನೋದ್ರಿಂದ ನಿಮಗೆ ಗ್ರಹ ದೋಷಗಳಿದ್ದರೆ ಅದು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಮತ್ತು ನಿಮಗೆ ಬೇಗ ನಿಮಗೆ ಫಲ ಬೇಕು ಅಂತಂದರೆ ನೀವು ಅರಳಿ ಮರ ಮತ್ತು ಬೇವಿನ ಮರ, ಆಲದ ಮರ ಕೆಳಗಡೆ ಮಾಡ್ಕೋಬೇಕಾಗುತ್ತೆ. ಇಲ್ಲ ನಮಗೆ ನಿಧಾನಕ್ಕೆ ಸಾಲಗಳು ತಿರಲಿ, ನಿಧಾನಕ್ಕೆ ನಮ್ಗೆ ಒಳ್ಳೆಯದಾಗಲಿ ಅಂತಂದರೆ ನಿಮ್ಮ ಮನೆ ಹತ್ರ ಇರುವಂಥ ಯಾವುದಾದ್ರೂ ಒಂದು ಮರದ ಕೆಳಗಡೆ ತಗೊಂಡೋಗಿ ಇಟ್ಬಿಟ್ಟು ನೀವು ಹಿಂತಿರುಗಿ ನೋಡದೆ ವಾಪಸ್ ಬರಬೇಕಾಗುತ್ತೆ. ನೋಡಿ ತೆಂಗಿನಕಾಯಿ ಮತ್ತು ನೋಡಿ ಅಂದರೆ ನೀವು ಇದನ್ನು ಅಕಸ್ಮಾತ್ ಏನಾದರೂ ನೀವು ಬೇವಿನ ಮರ, ಆಲದ ಮರ, ಹರಳಿ ಮರದ ಕೆಳಗೆ ಈ ಒಂದು ತೆಂಗಿನಕಾಯಿಯನ್ನು ಪುಡಿ ಮಾಡಿದಂಥ ತೆಂಗಿನಕಾಯಿಯ ತುರಿಯನ್ನು ಇದೆರಡನ್ನು ಇರುವಂತಹ ಒಂದು ಬಟ್ಲಲ್ಲಿ ಹಾಕೊಂಡು ತಗೊಂಡೋಗಿ ಇಟ್ಟು ನೀವು ಅಂದರೆ ಈ ಮರದ ಕೆಳಗಡೆ ಇಟ್ಟು ನೀವು ಇಡ್ತೀರಲ್ವ, ಇಟ್ಟಾಗಲೇ ನೀವು ಸಂಕಲ್ಪನ ಮಾಡ್ಕೋಬೇಕಾಗುತ್ತೆ. ಅಂದರೆ ನಿಮ್ಮಲ್ಲಿರುವಂತಹ ಸಮಸ್ಯೆಗಳೆಲ್ಲವನ್ನು ಸಹ ನೀವು ಹೇಳ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ನೀವು ಮತ್ತೆ ಇಂದು ತಿರುಗಿ ನೋಡಿದ್ರೆ ನೀವು ವಾಪಸ್ಸು ಬರಬೇಕಾಗುತ್ತೆ. ಈ ರೀತಿ ನೀವು ಮಾಡೋದ್ರಿಂದ ಈ ಪರಿಹಾರವನ್ನು ನೀವು ನಂಬಿಕೆ, ಭಕ್ತಿ, ಶ್ರದ್ಧೆಯಿಂದ ಮಾಡ್ಕೋಬೇಕಾಗುತ್ತೆ. ಈ ಪರಿಹಾರವನ್ನು ನೀವು ಮಾಡೋದ್ರಿಂದ ನಿಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆಯು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಮುಕ್ತರಾಗ್ತೀರಾ. ಸಾಲದಿಂದ ಮುಕ್ತರಾಗ್ತೀರಾ. ನಿಮ್ಮ ಕೈ ತುಂಬ ಹಣ ಬರುತ್ತೆ. ಒಂದಲ್ಲ ಒಂದು ರೀತಿಯಲ್ಲಿ ಹಣ ಬರುವಂತಹ ದಾರಿಗಳು ತೆರೆದುಕೊಳ್ಳುತ್ತೆ. ನಿಮ್ಮ ಆಸ್ತಿ, ಜಾಗ, ನಿಮಗೇನಾದ್ರು ಆಸ್ತಿ, ಜಾಗ ಮಾರಾಟ ಆಗ್ತಾ ಇಲ್ಲ, ನಮಗೆ ಅಂದರೆ ತೆಗೆದುಕೊಳ್ಳೋರು ಯಾರೂ ಬರ್ತಾ ಇಲ್ಲ, ನಾವು ಸೈಟ್ ಮಾರಬೇಕು ಅಂದ್ಕೊಂಡಿದ್ದೀವಿ, ಜಾಗ ಮಾರಬೇಕು ಅಂದ್ಕೊಂಡಿದ್ದೀವಿ, ಇಲ್ಲ ಗದ್ದೆ ತೋಟಗಳಿತ್ತಲ್ಲ ಅಂತೆಲ್ಲ ಮಾರಬೇಕು ಅಂದ್ಕೊಂಡಿದ್ದೀವಿ, ಯಾರೂ ತಗೋತಾ ಇಲ್ಲ ಅಂತ ಅನ್ನೋದು ಸಹ ಇಂತಹ ಒಂದು ಸಮಸ್ಯೆ ಇದ್ದರೆ ಅದೂ ಸಹ ಈ ಒಂದು ಪರಿಹಾರದಿಂದ ನಿಮಗೆ
ಮಾರಾಟ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಸಂಪನ್ಮೂಲಗಳನ್ನು ಹೆಚ್ಚಿಸುವಂತಹ ಮಾರ್ಗಗಳು ಸಹ ಇದು ತೆರೆದುಕೊಳ್ಳುತ್ತೆ. ಇವತ್ತೇ ಈ ಪರಿಹಾರನ ಮಾಡ್ಕೊಂಡು ನೋಡಿ, ನಿಮ್ಮ ಬೇಡಿಕೆಗಳೆಲ್ಲವೂ ಸಹ ಈಡೇರಿಸಿಕೊಳ್ಳಿ ಅಂತಲೇ ಹೇಳ್ಬೋದು. ಏಕೆಂದರೆ ಈ ಒಂದು ರೆಮಿಡಿನ ನೀವು ಮಂಗಳವಾರ ಮತ್ತು ಶನಿವಾರ ದಿನ ಮಾತ್ರ ಮಾಡಬೇಕಾಗುತ್ತೆ. ಈ ಎರಡೂ ರೆಮಿಡಿನ ಅಂದರೆ ಈ ರೆಮಿಡಿನ ನೀವು ಮಂಗಳವಾರ ಶನಿವಾರ ಮಾಡಿದ್ರೆ ಮಾತ್ರ ನಿಮ್ಮಲ್ಲಿರುವಂತಹ ರಾಹುವಿನ ದೋಷ ನಿವಾರಣೆ ಆಗುತ್ತೆ. ರಾಹುವಿನ ದೋಷ ನಿವಾರಣೆ ಆದರೆ ಮಾತ್ರ ನೀವು ಅಂದುಕೊಂಡಂತಹ ಕೆಲಸಗಳಾಗಿರ್ಬೋದು, ಸಾಲದ ಸಮಸ್ಯೆ ಆಗಿರ್ಬೋದು, ಇಲ್ಲ ಆಸ್ತಿ ಮಾರಾಟ ಆಗ್ತಾ ಇಲ್ಲ ಅನ್ನೋದಾಗಿರ್ಬೋದು, ಇಲ್ಲ ಕೊಟ್ಟ ಹಣ ಬರ್ತಾ ಇಲ್ಲ ಅನ್ನೋದಾಗಿರ್ಬೋದು, ಈ ರೀತಿ ಅಂದರೆ ಕೈಯಲ್ಲಿ ದುಡ್ಡು ಉಳಿತಾ ಇಲ್ಲ ಅನ್ನೋದಾಗಿರ್ಬೋದು, ಈ ರೀತಿ ಇರುವಂಥ ಹಲವಾರು ಸಮಸ್ಯೆಯಿಂದ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ. ಒಂದು ಸಲ ನಂಬಿಕೆ ಇಟ್ಟು ಭಕ್ತಿಯಿಂದ ಒಂದು ಸಲ ಮಾಡಿ ನೋಡಿ, ಇದು ಎಷ್ಟರ ಮಟ್ಟಿಗೆ ನಿಮಗೆ ಫಲ ಕೊಡುತ್ತೆ ಅಂತ ಅನ್ನೋದನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದನ್ನು ನಾನು ಮಾಡಿರೋದಕ್ಕೆ ನಂಗೆ ತುಂಬಾ ಒಳ್ಳೆಯದಾಗಿದೆ ಫ್ರೆಂಡ್ಸ್. ನಿಮಗೂ ಸಹ ಇದು ಒಳ್ಳೆಯದಾಗಲಿ ಅಂತ ಹೇಳಿ ನಾನು ನಿಮಗೆ ಈ ಒಂದು ರೆಮಿಡಿನ ಇವತ್ತು ಮಂಗಳವಾರ ಅಲ್ವಾ, ಇವತ್ತೊಂದು ದಿನ ನೀವು ಸಾಯಂಕಾಲ ಮಾಡಿ ನೋಡಿ. ಎಷ್ಟರ ಮಟ್ಟಿಗೆ ನಿಮ್ಗೆ ವರ್ಕ್ ಆಗುತ್ತೆ ಅಂದರೆ ನೀವೇ ಆಶ್ಚರ್ಯ ಪಡ್ತೀರ, ಅಷ್ಟರ ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿರುತ್ತೆ, ಒಂದು ಲೈಕ್ ಕೊಡಿ. ಯಾಕೆಂದರೆ ನಮ್ಮಲ್ಲಿ ಸಾಕಷ್ಟು ಜನ ಸಾಲದ ಸಮಸ್ಯೆಯಿಂದಲೇ ಬೆಳ್ತಾ ಇರ್ತಾರೆ ಅಲ್ವಾ. ಸಾಲ ಒಂದಿಲ್ಲ ಅಂತಂದರೆ ಮನುಷ್ಯ ನೆಮ್ಮದಿಯಾದಂಥ ಒಂದು ಜೀವನನ ಮಾಡ್ಬೋದು. ದುಡಿದಂತಹ ದುಡ್ಡೆಲ್ಲವೂ ಸಹ ಉಳಿಯುತ್ತೆ ಅಲ್ವಾ. ಸಾಲ ಇಲ್ಲ ಅಂತಂದರೆ ದುಡಿದಂತಹ ದುಡ್ಡೆಲ್ಲವೂ ಸಹ ಉಳಿಯುತ್ತೆ. ಅದೇ ಸಾಲ ಇದ್ದರೆ ದುಡ್ದೆಲ್ಲ ಬರೀ ಸಾಲಕ್ಕೇ ಕಟ್ಟೋದಾಗುತ್ತೆ ಅಲ್ವಾ. ಹಾಗಾಗಿ ನೀವು ಮಾಡುವಂತಹ ಒಂದು ಲೈಕಿಂದನೇ ಚಾನಲ್ ಓಡೋಕ್ಕೆ ಸಾಧ್ಯ. ಹಾಗಾಗಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬರೀ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್. ನನಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಯಿಂದಾಗಿ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಆದರೂ ಸಹ ನಾನು ಆದಷ್ಟು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಪ್ರತಿಯೊಬ್ಬರು ನನ್ನ ಒಂದು ವಿಡಿಯೋಗೆ ಸಪೋರ್ಟ್ ಮಾಡಿ, ಪ್ರತಿಯೊಬ್ಬರು ಒಂದು ಲೈಕ್ ಕೊಟ್ಟು ನೀವು ಆದಷ್ಟು ಶೇರ್ಗಳನ್ನು ಮಾಡೋದ್ರಿಂದ ನಮಗೊಬ್ಬರಿಗೆ ಒಳ್ಳೆಯದಾಗಲ್ಲ, ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದಾಗಲಿ ಅಲ್ವಾ. ನಮಗೆ ಬೇರೆಯವ್ರಿಗೆ ಒಳ್ಳೆಯದಾಗಲಿ ಅಂತ ನಾವು ಬಯಸಿದ್ರೆ ನಮಗೆ ಒಳ್ಳೇದು ಮಾಡೋಕ್ಕೆ ಭಗವಂತ ಇರ್ತಾನೆ ಅಲ್ವಾ. ಹಾಗಾಗಿ ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದಾಗಲಿ. ನೀವು ಮಾಡುವಂಥ ಒಂದು ಲೈಕು ಶೇರಿಂದ ನಿಮಗೂ ಸಹ ಒಳ್ಳೆಯದಾಗುತ್ತೆ, ಬೇರೆಯವರಿಗೂ ಸಹ ಒಳ್ಳೆಯದಾಗುತ್ತೆ. ನೀವು ಬೇರೆಯವರಿಗೆ ನೀವು ಸಹಾಯ ಮಾಡೋದ್ರಿಂದ, ಅಂದರೆ ನೀವು ಲೈಕು ಶೇರು ಮಾಡೋದ್ರಿಂದ ಭಗವಂತ ನಿಮಗೆ ಹೆಚ್ಚಿನ ಫಲನ ಕೊಡ್ತಾನೆ ಅಂತಲೇ ಹೇಳ್ಬೋದು. ಹಾಗಾಗಿ ಪ್ರತಿಯೊಬ್ಬರು ಸಹ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕ ನಮ್ಮ ಚಾನಲ್ ಮೇಲೆ ಇಡಿ ಅಂತ ಹೇಳ್ತಾ, ಇನ್ಮೇಲೆ ಪ್ರತಿದಿನವೂ ಸಹ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಪ್ರತಿದಿನ ನೋಡಿ ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ಒಂದು ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.